ಶಿವಪ್ಪ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ನಡೆಸಿಕೊಡುತ್ತಿರುವ 3 ದಿನದ ಶಿಬಿರದಲ್ಲಿ 2ನೇ ದಿನವಾದ ಇಂದು ನಾವು ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಮಾತನಾಡ್ತಿದ್ದೇವೆ. ಸೊ ನಾನು ಉಮಾ ನಾಯ್ಡು ಅಂತ ಫಸ್ಟ್ ನಾನು ಅಸರ್ಟಿವ್ ಕಮ್ಯುನಿಕೇಷನ್ ಮಾತಾಡಿ ಮತ್ತು ನಮ್ಮ ಗೆಳೆಯರಿಗೆ ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ಅದು ಅವರು ದೊಡ್ಡವರ ಚಿಕ್ಕವರ ಅದು ಆ ವಿಷಯ ನೋಡಿಕೊಂಡು ಅವ್ರ ಜೊತೆ ದೃಢತೆಯಿಂದ ಏನು ವಿಷಯ ಅದನ್ನು ಹೇಳೋದನ್ನು ಇದ್ದದ್ದನ್ನು ಇದ್ದಾಗೆ ಹೇಳೋದು. ಯಾವುದೇ ಥರದ್ದಾಗಲಿ ಕೆಲಸದ ವಿಷಯದಾಗಲಾಗಲಿ ಪ್ರತಿಯೊಂದು ಯಾವುದಾದ್ರೂ ಒಂದು ಇದರಲ್ಲಿ ಅವರಿಗೆ ನಾವು ಏನು ಭಯ ಇಲ್ಲದೆ ಏನೂ ಇಲ್ಲದೆ ಅದರ ದೃಢತೆಯಿಂದ ನಾವೇನು ಹೇಳಬೇಕಾಗಿ ಅಂದ್ಕೊಂಡಿದ್ದ ವಿಷಯನ ಅದು ಯಾರಾದ್ರೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವ್ರ ಜೊತೆ ನಾವು ಮಾತಾಡೋದೇ ಅಸರ್ಟಿವ್ ಕಮ್ಯುನಿಕೇಷನ್. ಸ್ನೇಹಿತರೆ ನಮಸ್ಕಾರ. ನಾವು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ 3 ದಿನದ ಕ್ಯಾಂಪ್ನಲ್ಲಿ ದ ಸ್ಕೂಲ್ ಆಫ್ ವಿಸ್ಡಮ್ನಲ್ಲಿ ಇವತ್ತು 2ನೇ ದಿನದಲ್ಲಿ ಭಾಗಿಯಾಗಿದ್ದೇವೆ. ಇವತ್ತಿನ ವಿಷಯ ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ದೃಢತೆಯ ಸಂವಹನ. ಇದ್ದದ್ದನ್ನು ಇದ್ದಂಗೆ ಯಾರ ಮನಸ್ಸಿಗೂ ನೋವಾಗದಂತೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ದೀಪ್ತಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ನ್ಯಾಚನ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳುವ ರೀತಿಯಲ್ಲಿ ಯಾವುದೇ ನಮ್ಮ ಸಂವಹನ ಯಾವ ರೀತಿ ಇರಬೇಕಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರುವ ಹಾಗೆ ನಮ್ಮ ಆತ್ಮವಿಶ್ವಾಸದಿಂದ ನಾವು ಹೇಳಬೇಕಂತ ನನ್ನ ಅನಿಸಿಕೆ. ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ. ಇವತ್ತು ನಮಗೆ ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡೋಕ್ಕೆ ಟಾಪಿಕ್ ನೀಡಿದ್ದಾರೆ. ಅಸರ್ಟಿವ್ ಕಮ್ಯುನಿಕೇಷನ್ ಎಂದರೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದು, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಸಮಾಜಕ್ಕೆ ಉತ್ತಮ ಮಾತುಗಳನ್ನು ಹೇಳುವ ಮುಖಾಂತರ ಅರ್ಥ ಮಾಡಿಸೋದು ಅಸರ್ಟಿವ್ ಕಮ್ಯುನಿಕೇಷನ್ ಎಂದು ಹೇಳುತ್ತೇನೆ. ನನ್ನ ಹೆಸರು ಮುನು ಆರ್ವಿ ಅಂತ. ದೃಢತೆಯ ಸಂವಹನ. ನಾವು ಬೇರೆಯವ್ರ ಜೊತೆ ಮಾತಾಡ್ಕೊಳ್ಳುವಾಗ ಯಾವುದೇ ರೀತಿ ಸುಳ್ಳು ಹೇಳಿದ್ರ ಮತ್ತೊಂದು ಹೇಳಿದ್ರ ನೇರ ನುಡಿಯಿಂದ ಮಾತಾಡಿ ಅವ್ರಿಗೆ ನಿಜಾಂಶವನ್ನು ತಿಳಿಸಿದ್ರೆ ದೃಢತೆ ಸಂವಾದ. ನನ್ನ ಹೆಸರು ಕುಮಾರಸ್ವಾಮಿ ಅಂತ. ಇದು ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ದೃಢತೆಯ ಅವಲಂಬಿಸಿರೋದ್ರಿಂದ ಒಬ್ಬ ವ್ಯಕ್ತಿ ಕ್ಯಾರೆಕ್ಟರ್ಸ್ ಬಗ್ಗೆ ಆಗಲಿ ಇನ್ನೊಂದು ಅವನು ನಡೆನುಡಿ ಬಗ್ಗೆ ಆಗಲಿ ನೇರವಾಗಿ ಸಂವಾದ ಮಾಡುವುದೇ ದೃಢತೆಯ ಕಮ್ಯುನಿಕೇಷನ್.